ಇದು ನೋಡಿ, ಹೀಲಿಂಗ್ ಮೆಡಿಟೇಷನ್ ಅಂತ ಮಾಡ್ತೀವಿ. ನಮ್ಮನ್ನು ನಾವೇ ಹೀಲ್ ಮಾಡ್ಕೊಳ್ಳೋದು. ಹೀಲಿಂಗ್ ಮೆಡಿಟೇಷನ್ನಲ್ಲಿ ನಮ್ಮ ಮೆದುಳು, ನಮ್ಮ ದೇಹ ಎರಡೂ ಆಬ್ಜೆಕ್ಟಿವ್. ಮೆದುಳು ದೇಹದ ಭಾಗ, ಬ್ರೈನ್ ಆ್ಯಂಡ್ ಬಾಡಿ, ಆಯಿತಾ? ಈ ಎರಡನ್ನು ನಾವು ಸ್ನೇಹಿತರನ್ನಾಗಿ ಮಾಡ್ಕೋಬೇಕು. ನಮ್ಮ ಆರೋಗ್ಯಕ್ಕೆ ಈ ಮೆದುಳು ಮತ್ತು ದೇಹವನ್ನು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಸ್ನೇಹಿತರನ್ನಾಗಿ ಮಾಡ್ಕೋಬೇಕು. ಆಮೇಲೆ ಮೆದುಳಿನ ಜೊತೆಗೆ ನಾವು ಮಾತಾಡಬೇಕು. ನಾನೊಂದು ಮೆಸೇಜ್ ಕೊಡ್ತೀನಿ, ದೇಹಕ್ಕೆ ಕಳಿಸು, ಪಾಸ್ ಆನ್ ಮಾಡು ಅಂತ. ಆಗತ್ತೆ, ಕಳಿಸು ಅಂತ ದೇಹಕ್ಕೆ ಹೇಳಬೇಕು. ನನಗೆ ಉದಾಹರಣೆ ಹೇಳ್ತೀನಿ, 1-2 kg ಕಮ್ಮಿ ಮಾಡು, ಕಮ್ಮಿ ಮಾಡ್ಕೋ, 2 kg ಕಮ್ಮಿ ಮಾಡ್ಕೋ. ಏನು ತಿನ್ನಬೇಕು, ಏನು ಬಿಡಬೇಕು, ಏನು ಹೇಳಬೇಡಿ ನೀವು. ಇದನ್ನು ನಿಂತು ಜೀರ್ಣಿಸ್ಕೊಂಡ್ರೆ ಸಾಕೋದು, ಅಷ್ಟೇ ಕೇಳಿ. 2 kg ಕಮ್ಮಿ ಆಗಬೇಕು, ಇಷ್ಟೇ ಹೇಳಿ. ಅದಾದಮೇಲೆ 2 kg ಕಮ್ಮಿ ಆಗುತ್ತೆ, ಆಮೇಲೆ ನೀವು ಹೇಳಿ ಸಾಕು ಅಂತ ಹೇಳಿ, ಇನ್ನು ಸಾಕು ಅಂತ. 2 kg ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ, ಇದು ಸಾಕು ಅಂತ ಹೇಳಿ. ಆ ಥರ ನೀವು ಕಂಪ್ಲೀಟಾಗಿ ನಿಮ್ಮ ಕಂಟ್ರೋಲಲ್ಲಿ ದೇಹನ ಇಟ್ಕೊಳ್ಬೋದು. 2 ಥರ ಸಂಭಾಷಣೆ. ಒಂದು, ದೇಹ ಪೂರ್ತಿ ತಗೊಂಡು ಈ ನೋವನ್ನು ತೆಗೆದು ಹಾಕೋದು ಅಂತ ಮಾತಾಡ್ಬೋದು. ಒಂದು, ಮೆದುಳಿನ ಜೊತೆನೇ ಮಾತಾಡ್ಬೋದು. ದೇಹಕ್ಕೆ ಹೇಳ್ಬೋದು, ನೋವು ಮೆದುಳಿಗೆ ಸಂಬಂಧಪಟ್ಟಿಲ್ಲ, ಅದನ್ನು ಎತ್ಕೊಂಡು ನೀನು ತಿರುಗಬೇಡ, ಬಿಟ್ಬಿಡು ಅಂತ. ಆಮೇಲೆ ಮೆದುಳಿನ ಜೊತೆ ನಿಮ್ಮ ಭಾಷೆನಲ್ಲೇ ನೀವು ಹೇಳ್ಬೋದು, ಈ ನೋವು ನಿಂದಲ್ಲ, ಅದು ಈ ಟೈಮ್ ಬಂದಿದೆ, ಅದನ್ನು ಆಚೆಗೆ ಹಾಕ್ಬಿಡು, ಹೊರಗಡೆ ಹಾಕ್ಬಿಡು, ಮತ್ತೆ ವಾಪಸ್ ಬರಬೇಡ ಅಂತ ಇಲ್ಲಿಗೂ ಹೇಳ್ಬೋದು. ಅಂದರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ನಾವು. ನಮ್ಮ ಮಾತು ಕೇಳುತ್ತೆ ಅದು. ಆದರೆ ನೀವು ಯೋಚನೆ ಮಾಡಿ ಹೊರಗಡೆಯಿಂದ ಹೇಳೋದಲ್ಲ, ಒಳಗಡೆಯಿಂದ ಫೀಲ್ ಮಾಡಬೇಕು. ಹೌದು, ನನಗೆ ಬೇಕು, ಇದು ನನಗೆ ಬೇಡ, ಒಳಗಿಂದ ನಿಮಗೆ ಗೊತ್ತಿರಬೇಕು. ಆ ಸಂಕಲ್ಪ ತಗೊಂಡ ತಕ್ಷಣ ಅದು ವರ್ಕ್ ಆಗುತ್ತೆ. ಮೆಡಿಟೇಷನ್ನಲ್ಲಿ ನಿಜವಾಗ್ಲೂ ವರ್ಕ್ ಆಗುತ್ತೆ. ನೀವು ನಿಮ್ಮ ಮೇಲೆ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಒಳಗಡೆ ನಿಮ್ಮ ಬ್ರೈನ್ನ ಕಂಟ್ರೋಲ್ ಮಾಡೋ ಒಂದು ಶಕ್ತಿ ಇದೆಯಲ್ಲ, ಅದು ಅದ್ಭುತ.